ಮಂತ್ರಾಲಯದ ಒಳಗೆ ಡಿಕೆ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಅನ್ನೋ ರೀತಿಯಲ್ಲಿ ನಡೀತಾ ಇದ್ದ ಹೆಚ್ಚುವರಿ ಡಿಸಿಎಂ ಹುದ್ದೆಯ ಜಟಾಪಟಿ ಇವತ್ತು ಕೆಂಪೇಗೌಡ ಜಯಂತಿ ಆಚರಣೆ ವೇದಿಕೆಯಲ್ಲಿ ಮತ್ತೊಂದು ಹಂತ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಬಹಿರಂಗ ವೇದಿಕೆಯಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿ ಮೇಲೆ ಕೂರಿಸಲಿ ಅನ್ನೋ ಆಗ್ರಹವನ್ನ ಮುಂದಿಟ್ಟು ಮುಖ್ಯಮಂತ್ರಿ ಫೈಟ್ಗೆ ಹೊಸದೊಂದು ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ದಾರೆ. ಚಂದ್ರಶೇಖರ ಶ್ರೀಗಳ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ನಿಕೇಶ್ ಈ ಹೇಳಿಕೆಯಾದ ಕೆಲವೇ ಕ್ಷಣಗಳ ನಂತರದಲ್ಲಿ ಮಾತುಕತೆ ನಡೆಸಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಅವರು ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಶ್ರಮ ಪಟ್ಟಿದ್ದಾರೆ, ಅವರ ಕಷ್ಟಕ್ಕೆ ಫಲ ಸಿಗುವ ಕಾಲ ಹತ್ತಿರ ಬರಬೇಕು, ಅವರು ಮುಖ್ಯಮಂತ್ರಿಗಳಾಗಬೇಕು. ಹಿಂದೆಯೂ ಕೆಲ ಒಕ್ಕಲಿಗ ಸಮುದಾಯದ ನಾಯಕರು ಮುಖ್ಯಮಂತ್ರಿ ಪದವಿಯನ್ನ ಅನುಭವಿಸಿದ್ದಾರೆ. ಈ ಬಾರಿ ಡಿಕೆ ಶಿವಕುಮಾರ್ ಅವರ ಸರದಿ. ಚಂದ್ರಶೇಖರ್ ಸ್ವಾಮೀಜಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ನಿಕೇಶ್ ನಡೆಸಿರುವ ಮಾತುಕತೆ ನಿಮ್ಮ ಮುಂದೆ. ಈಗ ಓಪನ್ ಸ್ಟೇಜ್ ಅಲ್ಲೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್ ಸ್ವಾಮೀಜಿ ಅವರು. ನನಗೆ ಅವ್ರನ್ನೇ ಮಾತನಾಡ್ತೀನಿ. ಸ್ವಾಮೀಜಿ ನಮಸ್ಕಾರ. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾಕೆ ಆಗಬೇಕು? ಇವಾಗಿರೋ ಸಿಎಂ ಏನು ವರ್ಕ್ ಮಾಡ್ತಿಲ್ವ? ಈಗಿರೋ ಸಿಎಂ ಆಗಲೇ ಅನುಭವಿಸಿರೋದ್ರಿಂದ ಎಲ್ಲರಿಗೂ ಸಿಗ್ಬೇಕಲ್ವ. ಒಬ್ಬರೇ ಎಲ್ಲ ತಿನ್ಕೊಂಡಿದ್ರೆ ಎಲ್ಲರೂ ಹೇಗೆ ಅನುಭವಿಸೋದು? ಈಗ ಸದಾನಂದ ಗೌಡರಾದರು, ಕುಮಾರಸ್ವಾಮಿ ಆದರು, ಎಲ್ಲರೂ ಆದರು. ಈಗ ಡಿ ಕೆ ಒಬ್ಬರು ಆಗಿಲ್ಲ, ಈಗ ಸಿದ್ದರಾಮಯ್ಯನವರು ಆದರು. ಇವರು ಆಗಬೇಕು ಅಂತ ನಮ್ಮ ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ಕೊಳ್ತೀರಾ? ಏನಾದರೂ ಭೇಟಿ ಗೀಟಿ ಮಾಡ್ತೀರಾ? ಹೇಗೆ? ನಾವು ಮಾಡೋದಿಲ್ಲ, ಅವ್ರಿಗೆ ದೇವರು ಬುದ್ಧಿ ಕೊಡಬೇಕು. ಈ ಹಿಂದೆ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಿಎಂ ಅವರಲ್ಲಿ ಏನಾದ್ರು ಮನವಿ ಮಾಡ್ಕೊಂಡಿದ್ರೆ? ಅದೆಲ್ಲ ಈ ಸರ್ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, 2 ವರ್ಷ ಸಿಎಂ ಒಬ್ಬರು 2 ವರ್ಷ ನಂತರ ಅಂತ. ಈಗ ಮತ್ತೆ ಈ ಕೂಗು ಜಾಸ್ತಿ ಆಗ್ತಾ ಇದೆ. ಭಗವಂತನ ನೋಡೋಣ. ಈಗ ನಮ್ಮ ಅಭಿಪ್ರಾಯ, ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟಿರೋದ್ರಿಂದ ಅವರಿಗೆ ಅದು ಸಿಗಬೇಕಾದದ್ದು ಧರ್ಮ. ಈಗ ಆಲ್ರೆಡಿ ಅಧ್ಯಕ್ಷರಾಗಿದ್ದಾರೆ, KPCC ಅಧ್ಯಕ್ಷ. ಹೌದು, ಆಗಿದ್ದಾರೆ. DCM ಕೂಡ ಆಗಿದ್ದಾರೆ. DCM ಅದೆಲ್ಲ ಯಾವುದು, ಎಲ್ಲ DCM ಆಗ್ಬೋದು. DCM ಆಗಿಬಿಟ್ರೆ ಏನಾಗ ಬರುತ್ತೆ? ಅಧ್ಯಕ್ಷ ಆಗಿರೋದು ಒಂದು ಇದು. ಇವರು ಮುಖ್ಯಮಂತ್ರಿ ಆಗ್ಬಿಟ್ಟು ಅಧ್ಯಕ್ಷ ಯಾರಾದರೂ ಆಗಲಿ ಬಿಡಿ. ಇನ್ ಕೇಸ್ ಏನೋ ಕೊಟ್ಟೇ ಇಲ್ಲ ಸಿಎಂ ಪಟ್ಟ, ಅವಾಗ ಏನು ಮಾಡ್ತೀರಾ? ಮುಂದೆ ಏನು ಮಾಡ್ತೀರಾ? ಅದು ಭಗವಂತನ ವಿಚಾರ, ನಮ್ಮ ಕೈಲಿಲ್ಲ ಅಲ್ವಾ. ಓಕೆ, ಇವಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತುಗಳಾಗಿರುವಂಥದ್ದು. DCM ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಹಿಂದೆ ಸಾಕಷ್ಟು ಬಾರಿ ಸಿಎಂ ಒಂದ್ಸತಿ ಆಗಿದ್ದಾರೆ, ಫುಲ್ ಪೂರ್ಣ ಬಹುಮತದಿಂದ ಆಯ್ಕೆ ಆಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇವರಿಗೂ ಕೂಡ ಒಂದು ಆಪ್ಷನ್ ಅನ್ನು ಕೊಟ್ಟು ನೋಡಿ ಅನ್ನುವಂಥ ಮನವಿಯನ್ನು